ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ದೀಪಾವಳಿಯ ವಿಶೇಷ ಸಿಹಿ ತಿಂಡಿ ಶಂಕರಪಾಳೆಯನ್ನು ಮಾಡ್ತಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ನೀವೇ. ದೀಪಾವಳಿಯ ಹಬ್ಬಕ್ಕೆ ಇದೇ ಥರನಾಗಿ ಕ್ರಿಸ್ಪಿಯಾಗಿ ನೀವು ಮನೆಯಲ್ಲಿ ಅತಿ ಸುಲಭವಾಗಿ ಮಾಡ್ಕೋಬಹುದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ 1 ಬೌಲ್ನಷ್ಟು ನಾನು ಸಕ್ಕರೆಯನ್ನು ಹಾಕ್ತಿದ್ದೀನಿ. ಅದಕ್ಕೆ 2 ಏಲಕ್ಕಿಯನ್ನು ಹಾಕಿ ನುಣ್ಣಾಗಿ ಪೌಡ್ರ್ ಥರ ರುಬ್ಕೊಂಬರಬೇಕು. ಇವಾಗ ಈ ಥರ ಫೈನಾಗಿ ಪೌಡ್ರ್ ಆಗಿರಬೇಕು. ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಚೆನ್ನಾಗಿ ಪೌಡ್ರ್ ಥರ ಆಗಿದೆ. ಇವಾಗ ನಾನು 2 ಕಪ್ ಮೈದಾ ಹಿಟ್ಟನ್ನು ಹಾಕ್ತಿದ್ದೀನಿ. ಯಾವ ಕಪ್ಪಲ್ಲಿ ನಾನು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ ಅದೇ ಸೇಮ್ ಮೆಜರ್ಮೆಂಟಿನಲ್ಲಿ ನಾನು 2 ಕಪ್ ಮೈದಾವನ್ನು ಹಾಕ್ತಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಬೌಲ್ನಷ್ಟು ನಾನು ತುಪ್ಪವನ್ನು ಹಾಕಿ ಬಿಸಿ ಮಾಡ್ತಿದ್ದೀನಿ. ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಸಕ್ಕರೆ ಮತ್ತು ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಪಿಂಚಷ್ಟು ನಾವು ಉಪ್ಪನ್ನು ಹಾಕಬೇಕು. ಇದು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ. ಈ ಥರ ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಮೆಜರ್ಮೆಂಟಲ್ಲಿ ನೀವು ಕೂಡ ಸಹಿತ ಮಾಡ್ಬೋದು. ಇವಾಗ ತುಪ್ಪ ಚೆನ್ನಾಗಿ ಕಾದಿದೆ, ಅದನ್ನು ಹಾಕಬೇಕು. ಎಣ್ಣೆಯನ್ನು ಸಹಿತ ನೀವು ಹಾಕ್ಬೋದು. ತುಪ್ಪ ಹಾಕಿದರೆ ತುಂಬಾ ಟೇಸ್ಟ್ಫುಲ್ಲಾಗಿ ಬರುತ್ತೆ. 2 ಬೌಲ್ ಮೈದಾ ಹಿಟ್ಟು 1 ಬೌಲ್ ಸಕ್ಕರೆಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಕೈಯಲ್ಲಿ ಮುಟ್ಬಾರ್ದು, ತುಂಬ ಬಿಸಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ತಣ್ಣಗೆ ಆಗಿರುತ್ತೆ. ಆವಾಗ ಕೈಯಿಂದ ನೀವು ಈ ಥರ ಕಲಿಸ್ಕೋಬೋದು. ಪರ್ಫೆಕ್ಟಾಗಿ ಈ ವಿಧಾನದಲ್ಲಿ ನೀವು ಶಂಕರಪೊಳೆಯನ್ನು ಮಾಡಿದರೆ 100% ಕೊಡ್ತೀನಿ, ಯಾವುದೇ ರೀತಿಯಾಗಿ ನೀವು ಶಂಕರಪೊಳೆ ಒಡೆಯುವುದಿಲ್ಲ. ಈ ಥರ ಮುಷ್ಟಿ ಕಟ್ಟಿದರೆ ಈ ಥರ ಉಂಡೆ ಥರ ಆಗಿದ್ದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನಂತರ ನಾನಿಲ್ಲಿ 1 ಬೌಲ್ನಷ್ಟು ಹಾಲನ್ನು ಹಾಕ್ತಿದ್ದೀನಿ. ಇದು 1 ಬೌಲಷ್ಟು ಹಾಲನ್ನು ಹಿಡಿಯೋದಿಲ್ಲ, ಸ್ವಲ್ಪನೇ ಹಾಕಿ ಅರ್ಧ ಬೌಲ್ನಷ್ಟು ಇವಾಗ ಹಾಕ್ತಿದ್ದೀನಿ. ಮತ್ತೆ ಬೇಕಾದರೆ ನೀವು ಹಾಕ್ಬೋದು. ಇಲ್ಲಿ ನಾನು ಹಾಲನ್ನು ಕಾಯಿಸಿ ಆರಿಸಿ ತೆಗೆದುಕೊಂಡಿದ್ದೀನಿ. ಹಾಲು ಲೈಟಾಗಿ ಬಿಸಿಯಾಗಿದೆ. ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನೀವು ನಾದ್ಕೋಬೇಕು. ಇವಾಗ ರೆಡಿಯಾಗಿದೆ. ಹಿಟ್ಟು ಪರ್ಫೆಕ್ಟಾಗಿ ಆಗಿದೆ ನೋಡಿ. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನೀವು ನಾದ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಗಟ್ಟಿಯಾಗಿ ನೀವು ನಾದ್ಕೊಂಡ್ರೆ ಪರ್ಫೆಕ್ಟಾಗಿ ಶಂಕರಪೊಳೆ ರೆಡಿಯಾಗುತ್ತೆ. ನಾನಿಲ್ಲಿ ಅರ್ಧ ಬೌಲ್ನಷ್ಟು ಹಾಲನ್ನು ಮಾತ್ರ ಹಾಕಿದ್ದೀನಿ. ತುಪ್ಪ ಮಾತ್ರ ಚೆನ್ನಾಗಿ ಬಿಸಿಯಾಗಿ ಹಾಕಿರಬೇಕು. ತುಪ್ಪ ಅಥವಾ ನೀವು ಎಣ್ಣೆಯನ್ನು ಸಹಿತ ಹಾಕಿ ನೀವು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ಇವಾಗ ನಾವು ಗ್ಯಾಸ್ ಮೇಲೆ ಎಣ್ಣೆಯನ್ನು ಬಿಸಿ ಇಡಬೇಕು. ನಂತರ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಈ ಥರ ಯಾವ ಥರ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊತೀವಲ್ಲ ಆ ಥರ ಶಂಕರಪೊಳೆ ಕರೆಕ್ಟಾಗಿ ಬರುತ್ತೆ. ಈ ಹಿಟ್ಟನ್ನು ನಾದಿದ ಮೇಲೆ ನಾನಿಲ್ಲಿ 3 ಪಾರ್ಟ್ಸ್ ಆಗಿ ಮಾಡ್ತೀನಿ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಹಿಟ್ಟನ್ನು ಚೆನ್ನಾಗಿ ಉದಬೇಕು. ಸ್ವಲ್ಪ ದಪ್ಪ ಆಗಿರಬೇಕು, ಬಹಳ ತೆಳ್ಳಗೆ ಉದ್ದಬಾರ್ದು. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ ಯಾವುದೇ ತರಹ ಒಡೆಯುವುದಿಲ್ಲ, ಒಂದೇ ಲೆವೆಲ್ಗೆ ಈ ಹಿಟ್ಟನ್ನು ಚೆನ್ನಾಗಿ ಉದ್ಕೋಬೇಕು. ಹೊಸದಾಗಿ ಯಾರೆಲ್ಲ ಮಾಡ್ತಿದ್ದಾರಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ನೋಡಿ ನಾನು ಈ ಥರ ದಪ್ಪನಾಗಿ ಉದ್ದಿದ್ದೀನಿ. ಈ ಥರ ಲೇಯರ್ ಬಂದಿದೆ. ಇಷ್ಟು ದಪ್ಪಾಗಿ ಲೇಯರ್ ಬಂದಿದೆ. ಇವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಬೋದು. ಸ್ಕ್ವೇರ್ ಮಾಡ್ಬೋದು ಅಥವಾ ಡೈಮಂಡ್ ಶೇಪಲ್ಲಿ ನೀವು ಸಹಿತ ಕಟ್ ಮಾಡಿ ಹಾಕ್ಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಹಾಕ್ತಿದ್ದೀನಿ.
ಕೇವಲ ಅರ್ಧ ಗಂಟೆಯಲ್ಲಿ ಶಂಕರಪಾಳೆಯನ್ನು ನಾವು ಮಾಡಿ ಮುಗಿಸ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ದೀಪಾವಳಿ ಹಬ್ಬಕ್ಕೆ ಈ ಸ್ಪೆಷಲ್ ಸ್ವೀಟ್ ರೆಸಿಪಿ ಶಂಕರಪಾಳೆಯನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡಬಹುದು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಶಂಕರಪಾಳೆಯನ್ನು ಹಾಕಬೇಕು. ಒಳಗಡೆ ಚೆನ್ನಾಗಿ ಬೇಯುತ್ತೆ. ಕಟ್ ಮಾಡ್ಕೊಂಡಿರುವಂಥ ಶಂಕರಪಾಳೆ ಇವಾಗ ರೆಡಿಯಾಗಿದೆ. ಇದನ್ನು ಒಂದೊಂದಾಗಿ ನಾವು ಎಣ್ಣೆಯಲ್ಲಿ ಹಾಕಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನೀವು ಮಾಡಿದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದಿಲ್ಲ, ಹಸಿ ಹಸಿ ಹಾಗೆ ಉಳಿದಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಹಾಕಿದ ತಕ್ಷಣ ನೀವು ಇದನ್ನು ಕೈಯಾಡಬಾರ್ದು. ಸ್ವಲ್ಪ ಹೊತ್ತು ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಆವಾಗ ನೀವು ಮೇಲೆ ಕೆಳಗೆ ಮಾಡ್ಬೋದು. ತುಂಬಾ ಹಗುರವಾಗಿ ತುಂಬಾ ಟೇಸ್ಟ್ಫುಲ್ಲಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ಹಬ್ಬಕ್ಕೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ನೀವು ಇದನ್ನು ಎಣ್ಣೆಯಲ್ಲಿ ಕರಿಬೋದು. ತುಂಬಾ ಟೇಸ್ಟಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಈ ಶಂಕರಪಾಳೆ ಬರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಯಾವುದೇ ರೀತಿಯಾಗಿ ಪುಡಿ ಪುಡಿ ಆಗೋದು ಚಾನ್ಸೇ ಇಲ್ಲ. ನೋಡಿ, ಈ ಥರ ಕಲರ್ ಬಂದಿರಬೇಕು. ಆವಾಗ ನೀವು ಎಣ್ಣೆಯಿಂದ ತೆಗಿಬೋದು. ಎಣ್ಣೆಯಿಂದ ತೆಗೆದ ತಕ್ಷಣ ಸ್ವಲ್ಪ ಸ್ಮೂತಾಗಿರುತ್ತೆ. 1-2 ನಿಮಿಷಗಳ ಕಾಲ ತೆಗೆದ ನಂತರ ಸ್ವಲ್ಪ ತಣ್ಣಗಾಗುತ್ತಲ್ಲ, ಆವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹೊಸೊಬ್ಬರು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ, ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇದೇ ಥರನಾಗಿ ಎಲ್ಲ ಹಿಟ್ಟನ್ನು ನೀವು ಸ್ಕ್ವೇರ್ ಶೇಪಲ್ಲಿ ಅಥವಾ ಡೈಮಂಡ್ ಶೇಪಲ್ಲಿ ನೀವು ಕಟ್ ಮಾಡಿ ಹಾಕಿ ಈ ಥರ ಕರಿಬೋದು ಎಣ್ಣೆಯಲ್ಲಿ. ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ತರಹದ ಶೇಪಲ್ಲಿ ನಾವು ಮಾಡ್ತಿದ್ದೀವಿ. ಇವಾಗ ರೆಡಿಯಾಗಿದೆ ಸಿಹಿ ಸಿಹಿ ಶಂಕರಪಾಳೆ. ಹಬ್ಬಕ್ಕೆ ನೀವು ಮಾಡಿ ತಿನ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಒಳಗೆ ಕಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಬಾಯಲ್ಲಿಟ್ಟರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನೀವೇ. ನೋಡಿ, ಸೌಂಡ್ ಕೇಳಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.